പരിഷത്തിൻ്റെ ജില്ലാ അധ്യക്ഷൻ കൂടിയായിട്ടുള്ള ശ്രീ എച്ച് വിട്ടൽ ഭട്ട് അവർകളെയാണ് അദ്ദേഹത്തെ ഏറെ ആദരവോടെ ഈ വേദിയിലേക്ക് ക്ഷണിച്ചുകൊള്ളുന്നു. സംപൂജ്യരായ ശ്രീ സച്ചിദാനന്ദ ഭാരതി സ്വാമികളും അതുപോലെ തന്നെ വേദിയിൽ ഉപവിഷ്ടരായ വിശിഷ്ട വ്യക്തികളെ, അതുപോലെ സദസ്സിലും ഉപവിഷ്ടരായിട്ടുള്ള അതിഥികളെ, എല്ലാവർക്കും നമസ്കാരം. निर्मलाय प्रशांताय दक्षिणामूर्तये नमः. अत्यंतबालं तसी कुसुमप्रकाशं निग्वासनं कनकभूषणभूषिताङ्गं विसरस्तकेशं अरुणाधरं मायताक्षं कृष्णं स्मरामि मनसा नवनीतहस्तं. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां. ಬ್ರಾಹ್ಮಣ ಪರಿಷತ್ ಕಾಸರಗೋಡು ಇದರ ಬ್ರಾಹ್ಮಣ ಸಮಾವೇಶ 2024 ಇದೇ ಬರುವ ಮೇ 5ನೇ ತಾರೀಕಿನಂದು ಶ್ರೀಮಠದಲ್ಲಿ ಶ್ರೀದೇವರ ಸನ್ನಿಧಿಯಲ್ಲಿ ಅದು ನಡೀತಾ ಇದೆ. ಈಗಾಗಲೇ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಅದರ ಬಗ್ಗೆ ವಿವರವನ್ನು ನೀಡಿದರು. ಹಲವು ಸಮಯಗಳ ಹಿಂದೆ ಈ ಸಂಸ್ಥೆ ರೂಪೀಕರಣಗೊಂಡಿದ್ದರೂ ಕೂಡ ಮಧ್ಯದಲ್ಲಿ ಹಲವೊಂದು ಕಾರಣದಿಂದ ಸ್ವಲ್ಪ ಅದರ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು. ಆದರೆ ಈಗ ಪುನಃ ಅದು ಅತ್ಯಂತ ಶೀಘ್ರದಲ್ಲಿ ಅದು ಹಲವಷ್ಟು ಮೀಟಿಂಗ್ಗಳನ್ನು ಸೇರಿ ಇವತ್ತು ಅಷ್ಟು ಶೀಘ್ರವಾಗಿ ಇಂತಹ ಒಂದು ಸಮ್ಮೇಳನವನ್ನು ಮಾಡ್ತಾ ಇರೋದು ಖಂಡಿತವಾಗಿ ಒಂದು ಸಂತೋಷದ ವಿಷಯ. ಮುಖ್ಯವಾಗಿ ಬ್ರಾಹ್ಮಣರಲ್ಲಿ ಸುಮಾರು ಪಂಗಡಗಳಿದ್ದರೂ ಕೂಡ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಧ್ವನಿ ಎತ್ತುವಾಗ ನಮ್ಮ ಧ್ವನಿ ಒಂದೇ ಆಗಿರಬೇಕು. ಇಲ್ಲದಿದ್ದರೆ ಅದಕ್ಕೆ ಬಲ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಉದ್ದೇಶದಲ್ಲಿ ಇಂತಹ ಒಂದು ಬ್ರಾಹ್ಮಣ ಪರಿಷತ್ತು ಕಾಸರಗೋಡಲ್ಲಿ ಕೆಲವೊಂದು ವರ್ಷಗಳ ಹಿಂದೆ ಹುಟ್ಟಿಕೊಂಡಿದ್ದು. ಖಂಡಿತವಾಗಿ ಮುಂದಿನ ದಿನದಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾಗಿ ಸಂಘಟನೆ ಕಾರ್ಯ ನಿರ್ವಹಿಸ್ತದೆ ಅನ್ನೋದು ನಮಗೆ ವಿಶ್ವಾಸದ ಸಂಗತಿ. ಇವತ್ತು ಈ ಬ್ರಾಹ್ಮಣ ಸಮಾವೇಶದ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ದೇವರ ಸನ್ನಿಧಿಯಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ. ಮೇ 5ರಂದು ನಡೆಯುವಂತಹ ಇದರ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಿರ್ವಿಘ್ನವಾಗಿ ನಿರಾತಂಕವಾಗಿ ಶ್ರೀದೇವರ ಅನುಗ್ರಹದಿಂದ ನೆರವೇರಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮುಖ್ಯವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಬಂದಂತಹ ಎಲ್ಲ ಬ್ರಾಹ್ಮಣ ಬಂಧುಗಳಿಗೂ ನಮ್ಮ ಆರಾಧ್ಯ ಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಾದದಿಂದ ಈ ಬ್ರಾಹ್ಮಣ ಸಮಾವೇಶ ಚೆನ್ನಾಗಿ ನಡೆಯುತ್ತೆ. ನಾವು ಆದಷ್ಟು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಪ್ರಥಮ ಹೆಜ್ಜೆಯಾಗಿ ಈ ಇನ್ವಿಟೇಷನ್ ಇವತ್ತು ಬಿಡುಗಡೆ ಆಯಿತು.